ಓದಲು ಅಂತ ದೊಡ್ಡ ಶಾಲೆಗೆ ಕಳುಹಿಸಿದರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಅವರು. ಹೌದು ಸ್ನೇಹಿತರೆ, ನನ್ನ ಮಗಳು ಏನಾದರೂ ಸಾಧನೆಯನ್ನು ಮಾಡಲಿ, ಆದಷ್ಟು ಬೇಗ ಅವಳು ಕಾಲ ಮೇಲೆ ನಿಂತ್ಕೊಳ್ಳಿ, ನಾನು ಪಟ್ಟಂಥ ಕಷ್ಟಗಳನ್ನು ಅವಳು ಪಡಬಾರ್ದು, ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಆದಷ್ಟು ಬೇಗ ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಕನಸಾಗಿತ್ತು. ಅದಕ್ಕಾಗಿ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಓದೋಕ್ಕೆ ಅಂತ ಇಟ್ಟಿದ್ದರು. ಮಗಳು ಕೂಡ ತುಂಬ ಚೆನ್ನಾಗಿ ಓದ್ತಾಯಿದ್ರು. ಯಾವ ರೀತಿಯಪ್ಪ ಅಂತಂದರೆ ಎಲ್ಲ ಪರೀಕ್ಷೆಗಳಲ್ಲೂ ಒಂದು ಮೊದಲನೇ ಒಂದು ಸರದಿಯಲ್ಲಿ ಇವರು ನಿಂತ್ಕೊಳ್ತಾಯಿದ್ರು. ಸೊ ಅಷ್ಟೊಂದರ ಮಟ್ಟಿಗೆ ಒಂದು ಚೆನ್ನಾಗಿ ಓದ್ತಾಯಿದ್ರು ಒಂದು ಅರ್ಜುನ್ ಜನ್ಯ ಅವರ ಮಗಳು. ಹಾಗೆ ನೋಡಬೇಕಪ್ಪ ಅಂತಂದರೆ ಒಂದು ಚೆನ್ನಾಗಿಯೇ ಒಂದು ಓದ್ಕೊಂಡು ಹೋಗ್ತಾಯಿದ್ರು. ಆದರೆ ಇಲ್ಲಿ ಸಡನ್ನಾಗಿ ಏನು ಮಾಡಿದ್ರು, ಯಾಕೆ ಒಂದು ಅರ್ಜುನ್ ಜನ್ಯ ಅವರು ಕಣ್ಣೀರನ್ನು ಹಾಕಿದ್ರು, ಏನಾಯಿತು, ಒಂದು ಅರ್ಜುನ್ ಜನ್ಯ ಅವರ ಫ್ಯಾಮಿಲಿ ಯಾಕೆ ಕಣ್ಣೀರನ್ನು ಹಾಕ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಇನ್ನು ಅರ್ಜುನ್ ಜನ್ಯ ಅವರು ತಮ್ಮ ಮಗಳ ಮೇಲೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಏನಾದರೂ ಸಾಧನೆ ಮಾಡಬೇಕು, ಯಾಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ಬೆಳೆದು ಬಂದ ದಾರಿ ತುಂಬ ಕಠಿಣ. ಸೊ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಏನಾದರೂ ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಕನಸಾಗಿತ್ತು. ಆ ಕನಸಿನಂತೆ ಆ ಕನಸನ್ನು ಬೆನ್ನಟ್ಟಿ ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರಲ್ಲಿ ತುಂಬಾ ಒಂದು ಕಷ್ಟವನ್ನು ಪಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ತುಂಬ ಕಷ್ಟಪಡ್ತಾರೆ. ಆದರೆ ಅಂದಿನ ಕಾಲದಲ್ಲಿ ಅವರಿಗೆ ಯಾವುದೇ ರೀತಿಯ ಬ್ಯಾಕ್ ಸಪೋರ್ಟ್ ಇರೋದಿಲ್ಲ. ಅದಕ್ಕಾಗಿಯೇ ತಮ್ಮ ಕನಸನ್ನು ಕನಸಾಗಿ ಉಳಿಸ್ಕೊಂಡು ಬಿಡ್ತಾರೆ. ನಂತರ ಒಂದು ಅಸಿಸ್ಟೆಂಟ್ ಆಗಿ ಅಂದರೆ ಮ್ಯೂಸಿಕ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಸೇರಿಕೊಳ್ತಾರೆ. ಅದಾದ ನಂತರ ಒಂದು 4-5 ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿಯೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 4-5 ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಒಂದಿಷ್ಟು ಪ್ರಾವೀಣ್ಯತೆಯನ್ನು ಪಡಿತಾರೆ ಸಂಗೀತದಲ್ಲಿ. ಸೊ ಅದಾದಮೇಲೆ ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಹಠದಿಂದ ತಾನೇ ಸ್ವಂತವಾಗಿ ಒಂದು ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮೊಟ್ಟ ಮೊದಲನೇದಾಗಿ ಇವರ ಎಲ್ಲ ಮ್ಯೂಸಿಕ್ಗಳು ಫೇಲ್ಯೂರ್ ಆಗ್ತವೆ. ಸೊ ಯಾವ ರೀತಿಗೆ ಅಂದರೆ ಎಲ್ಲವೂ ಕೂಡ ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತವೆ, ಬ್ಯಾಡ್ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಆದರೆ ಇದನ್ನೆಲ್ಲ ಲೆಕ್ಕಿಸಿದ ಅರ್ಜುನ್ ಜನ್ಯ ಮತ್ತಷ್ಟು ಒಂದು ಗಂಭೀರತೆಯನ್ನು ತೆಗೆದುಕೊಂಡು ಏನಾದರೂ ಮಾಡಲೇಬೇಕು, ನಾನಿಲ್ಲಿ ಸಾಧನೆ ಮಾಡೋಕ್ಕೆ ಬಂದಿದ್ದೇನೆ, ಸಂಗೀತ ಕ್ಷೇತ್ರದಲ್ಲಿ ಏನನ್ನಾದರೂ ನನ್ನ ಸಾಧನೆಯನ್ನು ಮಾಡಲೇಬೇಕು ಅನ್ನೋ ಒಂದು ವಿಚಾರದಿಂದ ಮತ್ತಷ್ಟು ಒಂದಿಷ್ಟು ಪ್ರಯತ್ನವನ್ನು ಹಾಕ್ತಾರೆ. ಸೊ ಇಂದಿಗೆ ಯಾವ ರೀತಿಯಾಗಿದ್ದಾರೆಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿ ಅಲ್ಲದೆ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಇವರದೇ ಆದ ಒಂದು ಹೆಸರನ್ನು ಮೂಡಿಸಿದ್ದಾರೆ. ಸೊ ಅವತ್ತಿಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದವರು ಇವತ್ತಿಗೆ ಕೋಟಿಗಟ್ಟಲೆ ಕಾರುಗಳಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಒಂದು ಪರಿಶ್ರಮವನ್ನು ಬಿಡಲಿಲ್ಲ. ಸೊ ಇಷ್ಟೆಲ್ಲ ಮಾಡಿದ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಅಲ್ಲಿ ಮಗಳು ಮಾಡಿದ್ದೇನು ಗೊತ್ತಾ, ಸೊ ಮಗಳಿಗಾಗಿ ಒಂದು ಸಂಗೀತದ ಬಗ್ಗೆ ಯಾವುದೇ ಒಂದು ನಾಲೆಜನ್ನು ಅರ್ಜುನ್ ಜನ್ಯ ಅವರು ಕೊಟ್ಟಿಲ್ಲ. ಆದರೂ ಕೂಡ ತಮ್ಮ ಮಗಳು ಒಂದು ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಯೋಲಿನ್ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದನ್ನು ನೋಡಿದ ಒಂದು ಅರ್ಜುನ್ ಜನ್ಯ ಅವರು ಹಾಗೆ ಒಂದು ಕುಟುಂಬದವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಇಷ್ಟೊಂದೆಲ್ಲ ಮಾಡಿದ ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ಏನು ಅನ್ನಿಸುತ್ತೆ, ಸೊ ಒಂದು ಅರ್ಜುನ್ ಜನ್ಯ ಅವರ ಬಗ್ಗೆ ನಿಮಗೆ ಅನ್ನಿಸ್ತೇನೆ ಅಂದರೆ ಕಮೆಂಟ್ ಮಾಡಿ.